ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಆಗ್ತಾ ಇದೆಯಾ? ಹಾಗಿದ್ರೆ ಸ್ನೇಹಿತರೆ ತಡ ಮಾಡದೆ ಇವತ್ತಿನ ವಿಡಿಯೋ ನೋಡಬಹುದು. ಇವಾಗ ನೋಡಿ ಸಣ್ಣ ಏಜಲ್ಲಿ ಯಾವುದೇ ಏಜ್ ಇದ್ರೂ ಕೂಡ ಬಿಳಿ ಕೂದಲ ಸಮಸ್ಯೆ ಬರ್ತಾ ಇರುತ್ತೆ. ಅವುಗಳಿಗೆ ಕೆಮಿಕಲ್ ಇರುವಂಥ ಹೇರ್ ಡೈ ಬದಲಾಗಿ ಈ ಥರವಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಏನಪ್ಪ ಅಂತ ಹೇಳಿಕೊಡ್ತೀನಿ ಬನ್ನಿ. ನೋಡಿ, ಈ ರೀತಿ ನಾನು ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಂಡಿರೋವಂಥದ್ದು. ಹಾಗೆ ನಮ್ಮ ತಲೆಯಲ್ಲಿ ಕೂಡ ಕೂತ್ಕೊಳ್ಳುತ್ತೆ. ಯಾವುದೇ ನಾವು ಮೆಹಂದಿಗಳಲ್ಲಿ ಮಿಕ್ಸ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ. ಇವಾಗ ನೋಡಿ ಕೈಗೆ ಎಷ್ಟು ಚೆನ್ನಾಗಿ ರಬ್ ಮಾಡಿದ್ರೆ ಸಾಕು, ಕೈಗೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿರೋವಂಥದ್ದು. ಹಾಗೆ ನಮ್ಮ ಕೂದಲಿಗೂ ಕೂಡ ಸಹಜವಾಗಿ ಕೂತ್ಕೊಳ್ಳುವಂಥದ್ದು. ಹಾಗೆ ನೋಡಿ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಬೇಗನೆ ಹೋಗೋದಿಲ್ಲ. ಈ ಥರವಾಗಿ ನಿಮಗೆ ದಿಢೀರವಾಗಿ ನಿಮ್ಗೆ ಎಲ್ಲಿಗಾದರೂ ಹೋಗಬೇಕು, ನನ್ನ ತಲೆಯಲ್ಲಿ ಬಿಳಿ ಕೂದಲಿದೆ ಅಂದರೆ ಇದು ಯೂಸ್ ಮಾಡ್ಬೋದು. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾದರೆ ಮಾಡುವುದು ಕೂಡ ತಡ ಮಾಡದೆ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಕಡಾಯಿ ಒಳಗಡೆ ನಾನು ಸಾಸಿವೆ ಹಾಕ್ತಾ ಇರೋವಂಥದ್ದು 1 ಸ್ಪೂನಷ್ಟು ಕಪ್ಪು ಸಾಸಿವೆ ತೊಗೊಂಡಿದ್ದೀನಿ, ಅಂದರೆ ದಪ್ಪ ಸಾಸಿವೆ. ಇದರಲ್ಲಿ ಸಾಸಿವೆ ಕೂಡ 2 ಥರ ಇರುತ್ತೆ, ಬಿಳಿ ಸಾಸಿವೆ, ಕಪ್ಪು ಸಾಸಿವೆ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಾನು ಸಾಸಿವೆ ಅಡುಗೆಗೆ ಬಳಸುವಂಥ ಸಾಸಿವೆನೇ ತೊಗೊಂಡಿರೋವಂಥದ್ದು. ಇವಾಗ ಈ ಸಾಸಿವೆ ಸ್ವಲ್ಪ ಫ್ಲೇಮ್ ಸಣ್ಣ ಇಟ್ಕೊಂಡು ನಾವು ಸಾಸಿವೆ ಚೆನ್ನಾಗಿ ಹುರಿಬೇಕಾಗತ್ತೆ. ಇವಾಗ ಸಾಸಿವೆ ಜೊತೆಗೆ ಮತ್ತೇನು ಆ್ಯಡ್ ಮಾಡ್ತೀನಂದರೆ ಸ್ನೇಹಿತರೆ, ಕಲೋಂಜಿ ನೋಡಿ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಈ ಕಲೋಂಜಿ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕೂಡ ಬಣ್ಣ ಕೊಡುತ್ತೆ. ಅದಕ್ಕೋಸ್ಕರ ನಾವು ಇದು ಯಾವಾಗಲೂ ಕೂಡ ಬಳಸ್ತಾ ಇರ್ತೀವಿ. ಹಾಗಾಗಿ ನೀವು ಕೂಡ ಬಳಸ್ಬೋದು. ಇದರಿಂದ ನಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪಗಾಗುತ್ತೆ. ಹಾಗೆ ಸಾಸಿವೆ ಹಾಕಿದ್ರಿಂದ ನಮ್ಮ ಕೂದಲು ಹಾಗೆ ಚೆನ್ನಾಗಿ ಗ್ರೋತ್ ಆಗೋ ಕೂಡ ಸಹಾಯ ಮಾಡುತ್ತೆ. ನಾವು ಎಷ್ಟು ಚೆನ್ನಾಗಿ ಕಲರ್ ಅಪ್ಲೈ ಮಾಡ್ತೀವಲ್ವ, ಅದು ನಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ನಮ್ಮ ಕೂದಲು ಬಿಳಿ ಕೂದಲು ಆಗದೇ ರೀತಿ ಕೇರ್ ಮಾಡುತ್ತೆ. ಹಾಗಾಗಿ ನಾನು ಸಾಸಿವೆ ಮತ್ತು ಕಲೋಂಜಿ ಕಾಳು ಹಾಕಿದ್ದೀನಿ. ಖಂಡಿತವಾಗಿ ಈ ಥರ ಟ್ರೈ ಮಾಡ್ಬೋದು. ಇದು ಮತ್ತು ಕಲೋಂಜಿ ಕಾಳು ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ, ಕಪ್ಪು ಜೀರಿಗೆ ಕೂಡ ಅಂತಾರೆ. ಇವಾಗ ನೋಡಿ ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಇನ್ನೂ ಕೂಡ ಕಪ್ಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು. ಸಣ್ಣ ಉರಿ ಇಟ್ಕೊಂಡೇ ಫ್ರೈ ಮಾಡ್ತಾ ಹೋಗಿ ಚೆನ್ನಾಗಿ ಕಲರ್ ಬರುತ್ತೆ. ಅದು ಫುಲ್ಸೆ ಒಂಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾನು ಫ್ರೈ ಮಾಡ್ತಾ ಇರ್ತೀನಿ. ನೋಡಿ ಇವಾಗ ಚೆನ್ನಾಗಿ ಸಾಸಿವೆ ಯಾವ ರೀತಿ ಕಾಣಿಸ್ತಾ ಹೋಗುತ್ತೆ ಅಂತ ನೋಡಿ. ಈಗಿರುವಂಥ ಸಾಸಿವೆ ಚೆನ್ನಾಗಿ ಫ್ರೈ ಆದಮೇಲೆ ಯಾವ ರೀತಿ ಬರುತ್ತೆ ಕಲರ್ ಅಂತ ನೋಡ್ಬೋದು. ಈ ಸಾಸಿವೆಯಲ್ಲಿ ಎಣ್ಣೆ ಅಂಶ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೇ ಎಣ್ಣೆ ನಮ್ಮ ಕೂದಲಿಗೆ ಕೂಡ ನಾವು ಹಚ್ತಾ ಇರ್ತೀವಿ, ಸಾಸಿವೆ ಎಣ್ಣೆ. ಅದೇ ರೀತಿ ನಾವು ಈ ಸಾಸಿವೆ ಹೇರ್ ಪ್ಯಾಕ್ ಕೂಡ ರೆಡಿ ಮಾಡಿ ಯೂಸ್ ಮಾಡ್ಕೋಬೋದು. ಎಲ್ಲಿಗಾದರೆ ಹೋಗಬೇಕು, ನನ್ನ ಕೂದಲು ಸ್ವಲ್ಪ ಬಿಳಿಯಾಗಿದೆ, ಮೆಹಂದಿ ಹಚ್ಕೊಂಡು ತೊಳ್ಕೊಂಡು ಟೈಮ್ ಇಲ್ಲ ಅಂದಾಗ ಈ ಥರ ನೀವು ಸ್ವಲ್ಪ ಕೈಯಲ್ಲಿ ಹಚ್ಕೊಂಡು ಅಪ್ಲೈ ಮಾಡಿದ್ರೆ ಸಾಕು, ಸೆಕೆಂಡ್ ಒಳಗಡೆ ನಿಮ್ಮ ಬಿಳಿ ಕೂದಲು ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಏನು ಹಚ್ಕೊಂಡಿದ್ದೀರಂತ, ಅಷ್ಟು ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಳುವಂಥದ್ದು. ಹಾಗಾಗಿ ತಡ ಮಾಡದೆ ನೀವು ಟ್ರೈ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಕಪ್ಪು ಬಣ್ಣ ತಿರುವಂಥದ್ದು. ಹಾಗೆ ಎಣ್ಣೆ ಕಾಣಿಸ್ತಾ ಇರುವಂಥದ್ದು ಸಾಸಿವೆ. ಕಲ್ಲುಂಜಿ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ಅದ್ರ ಜೊತೆಗೆ ಇದು ನೋಡಿ 1-2 ರಿಂದ 3 ನಿಮಿಷ ಟೈಮ್ ತೊಗೊಳುತ್ತೆ ಫ್ರೈ ಮಾಡ್ಕೊಳ್ತಾ. ಇವಾಗ ಇದು ಪೂರ್ತಿ ಫ್ರೈ ಆಗಿದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಆಫ್ ಮಾಡ್ಕೊಂಡು ಆದಮೇಲೆ ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ 5 ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಡೋಣ. ಈ ರೀತಿ ನೀವು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಮಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಇದು ತಣ್ಣಗಾಗಿದೆ. ನಾನು ಒಂದು ಮಾಡ್ತೀನಿ ಅಂದರೆ ಕುಟ್ಟೋದಕ್ಕೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸ್ನಲ್ಲೇ ಹಾಕಿ ಕೊಡ್ತಾ ಇದ್ದೀನಿ. ನೀವು ಎದರಲ್ಲಿ ಬೇಕಾದರೂ ಕೂಡ ಕುಟ್ಕೋಬೋದು. ಮಿಕ್ಸಿಯಲ್ಲಿ ಕೂಡ ಕುಟ್ಕೊಂಡು ನೋಡಿ ನೀವು ಕೂಡ. ನಾನು ಇವಾಗ ಅದು ಕಲ್ಲಲ್ಲಿ ಕುಟ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಈ ರೀತಿ ಗ್ಲಾಸ್ನಲ್ಲಿ ಚೆನ್ನಾಗಿ ಈ ಥರ ಕುಟ್ಕೊಂಡ್ರೆ ಮೇಲೆ ಕಡೆ ಬಂದು ಚೆನ್ನಾಗಿ ಚಿಡಿಯೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಕೂಡ ಗ್ಲಾಸಲ್ಲೇ ಕುಟ್ಕೊಳ್ತೀನಿ. ನೋಡಿ ಈ ಥರ ಜಚ್ತಾ ಹೋದರೆ ಮೇಲ್ಗಡೆ ಬಂದು ಹಾರಿಬಿಡುತ್ತೆ. ಅದಕ್ಕೋಸ್ಕರ ಇದು ಸಣ್ಣವಾಗಿ ಇದರಲ್ಲಿ ಕುಟ್ಕೋಬೇಕು. ಪೂರ್ತಿ ಕುಟ್ತಾ ಹೋದರೆ ಅದು ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಹಾಗೇ ಕುಟ್ಟಬೇಕು. ಇದು ಸಾಸಿವೆ ಎಣ್ಣೆ ಮತ್ತು ಕಲ್ಲಂಜಿ ಕಾಳು ಎರಡೂ ಕೂಡ ಚೆನ್ನಾಗಿ ಎಣ್ಣೆ ಥರ ಆಗುತ್ತೆ, ಅಲ್ಲಿವರೆಗೂ ನಾನು ಕುಟ್ತೀನಿ. ನೋಡಿ ಇವಾಗ ಪೂರ್ತಿ ಸಣ್ಣ ಆಗಿರುವಂಥದ್ದು ನಿಮಗೆ ತೋರಿಸ್ತೀನಿ. ನೋಡಿ ಕೈಗೆ ಅಂಟು ಎಷ್ಟು ಚೆನ್ನಾಗಿ ಕೂತ್ಕೊಂಡಿರೋಂಥದ್ದು. ಮೆಹಂದಿ ಅಂತ ಹಚ್ಚೋ ಬದಲಾಗಿ ಈ ಥರ ಇರುವಂಥ ಹೇರ್ ಪ್ಯಾಕು ಟ್ರೈ ಮಾಡ್ಬೋದು. ನೋಡಿ
ಸ್ವಲ್ಪ ಕೈಗೆ ಅಂಟಿದ ಮೇಲೆ ಈ ಥರವಾಗಿ ರಬ್ ಮಾಡಿದ್ರೆ ಸಾಕು. ಅದು ಕೈಗೆ ಯಾವ ಥರವಾಗಿ ಎಣ್ಣೆ ಥರ ಕೂತ್ಕೊಳ್ಳುತ್ತೆ ಅಲ್ವಾ, ಹಾಗೆ ನಮ್ಮ ಕೂದಲಿಗೂ ಕೂಡ ಎಣ್ಣೆ ಥರ ಇರುವಂಥ ಹೇರ್ ಪ್ಯಾಕ್ಗಳು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುವಂಥದ್ದು. ಹಾಗಾಗಿ ಈ ಥರ ಹೇರ್ ಪ್ಯಾಕು ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಥರ ಬಂದಿರುವಂಥ ಹೇರ್ ಪ್ಯಾಕು. ಇದರಲ್ಲಿ ಮತ್ತೇನು ಕೂಡ ಮಿಕ್ಸ್ ಮಾಡಲ್ಲ. ನಾನು ಹಾಗೆ ಈ ಪೌಡ್ರ್ ರೆಡಿ ಮಾಡಿ ಒಂದು ಸಣ್ಣ ಡಬ್ಬಿಗಳಲ್ಲಿ ಹಾಕಿ ಪರ್ಸ್ನಲ್ಲಿ ನಾವು ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಹಾಗಾಗಿ ಈ ಥರ ಇರುವಂಥ ಹೇರ್ ಪ್ಯಾಕ್ಗಳು ರೆಡಿ ಮಾಡಿ ನೀವು ಕೂಡ ತೊಗೊಂಡು ಹೋಗ್ಬೋದು. ಎಲ್ಲಿಗಾದರೂ ಹೋಗಬೇಕಂದ್ರೆ ಈ ಥರ ಸ್ವಲ್ಪ ಅಪ್ಲೈ ಮಾಡಿಕೊಂಡು 1-2 ಸೆಕೆಂಡ್ ಬಿಡಬೇಕು ಫ್ಯಾನ್ ಕೆಳಗಡೆ. ಆಮೇಲೆ ಎಲ್ಲ ಕೂಡ ಡ್ರೈ ಆಗುತ್ತೆ. ಆಮೇಲೆ ನೀವು ಬಾಚ್ಕೊಂಡು ಹೋದರೆ ಸಾಕು. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ನಿಮ್ಮ ಸ್ನೇಹಿತರೆ, ಹಾಗೆ ನಾವು ಇದು ಜಾಸ್ತಿ ಹಚ್ಕೊಂಡಾದ್ಮೇಲೆ ಡೈಲಿ ವಾಶ್ ಮಾಡಬಾರ್ದು. ಯಾವಾಗಾದರೂ ಒಂದು ಸರ್ತಿ ವಾಶ್ ಮಾಡ್ತಾ ಇರಬೇಕು. ಕೂದಲು ಡೈಲಿ ಹಚ್ತಾ ಹೋದರೆ, ವಾಶ್ ಮಾಡ್ತಾ ಹೋದರೆ ನಮ್ಮ ಕೂದಲಿನ ಬಣ್ಣ ಹಾಗೆ ಕಪ್ಪಗಾಗಿ ಉಳಿಯಲ್ಲ. ಜಾಸ್ತಿ ಈ ಥರ ವಾಶ್ ಮಾಡೋದು ಕೂಡ ಅವಾಯ್ಡ್ ಮಾಡ್ತಾ ಹೋಗಬೇಕು. ಮತ್ತು ಶಾಂಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನೋಡಿ ಈ ಥರ ನಾನು ಡಬ್ಬಿಯಲ್ಲಿ ಹಾಕಿ ಸ್ವಲ್ಪನೇ ಕೈಯಲ್ಲಿ ತಗೊಂಡು ಈ ಥರ ರಬ್ ಮಾಡಿ ನಿಮ್ಮ ಕೂದಲಿಗೆ ಹಚ್ಕೊಂಡ್ಬಿಡಿ. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ಹೇರ್ ಪ್ಯಾಕ್ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸದಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಭಾವಿಸ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.